ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಿಗ್ಗೆ ನಾಷ್ಟನ ನಾನೇ ಮಾಡಬೇಕು ಅಂತ ಅಂಗಂದಿದ್ದೀನಿ. ಚಿತ್ರಾನ್ನ ಗುಜ್ಜು ನಮ್ಮಮ್ಮ ಬಾತ್ ಮಾಡು ಅಂತ ಹೇಳ್ತಿತ್ತು, ಬಟ್ ನಾನೇ ಚಿತ್ರಾನ್ನ ಗುಜ್ಜು ಮಾಡೋದು ಅಂದ್ಬಿಟ್ಟು ಒಂದಿಷ್ಟು ಈರುಳ್ಳಿ ತಗೊಂಡಿದ್ದೀನಿ. 2, 4, 6, 8, 10, 11 ಈರುಳ್ಳಿ ತಗೊಂಡಿದ್ದೀನಿ. 11 ಈರುಳ್ಳಿನೇ ಇವಾಗ ಕುಯ್ಕೋಬೇಕು. ಮಾಮೂಲಿ ಚಿತ್ರಾನ್ನ ಇದು 2ನೇ ಸಾರೇನೋ 3ನೇ ಸಾರೇನೋ ಮಾಡಿ ಹಾಕಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತು ಚಿತ್ರಾನ್ನನೇ ಬೇಗ ಆಯ್ತದೆ. ಟೈಮ್ 8 ಗಂಟೆ ಆಗ್ಬಿಟ್ಟೈತೆ, 8, 8:30. ಅದಕ್ಕೆ ಚಿತ್ರಾನ್ನ ಮಾಡೋ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಿರೋದು ಗೈಸ್. ಈರುಳ್ಳಿ ಎಲ್ಲನೂ ಕುಯ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಐಟಮ್ ನಿಂಬೆಹಣ್ಣು ತರಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮನೇಲೇ ಐತೆ ಹಳೆದೇ, ಅದನ್ನೇ ಹಾಕ್ಬೇಕು. ನಿಂಬೆಹಣ್ಣು ತಗೊಬರ್ಬೇಕು ಹೋಗ್ಬಿಟ್ಟು. ಇಲ್ಲ ನಮ್ಮ ತಾಯಿ ಕೇಳ್ತೀನಿ ಮನೇಲಿ ಅವರು ನಿಂಬೆಹಣ್ಣು ಇದಾವ ಅಂತ. ಇಲ್ಲ ಅಂದರೆ ಹೋಗಿ ಅಂಗಡಿಗೆ ತರಬೇಕಾಯ್ತದೆ. ಮತ್ತು ಕಳ್ಳಬೀಜ, ಇವು ಹಸಿ ಕಳ್ಳಬೀಜ ಬೇಕು, ಅದನ್ನು ತರಬೇಕಾಯ್ತದೆ. ಏನಾರ ಕುಕ್ಕಿಂಗ್ ಮಾಡ್ತೀನಿ ಅಂದ್ರೆ ಇಲ್ಲಾಂದ್ರೂ ಒಂದು 50 ರೂಪಾಯಿನಾರು ಬೇಕೇ ಬೇಕು ಒಂದು ಟೈಮ್ಗೆ. ಅದು ಇದು ಅಂಗಡಿಗೆ ಹೋಗಿ ತರೋಕ್ಕೆ ನಿಂಬೆಹಣ್ಣು ಅದೇ 8 ರೂಪಾಯಿ 10 ರೂಪಾಯಿ 10 ರೂಪಾಯಿ ಹಸಿ ಕಳೆ ಬೀಜ ಅದು ಇದು ಅಂದ್ಬಿಟ್ಟು ಆಗೋಗ್ಬಿಡ್ತದೆ. ಈಗ ಹೋಗ್ತಿರ್ಬೇಕು ಅಂಗಡಿಗೆ. ಇವಾಗ ಚಿತ್ರಾನ್ನ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಪದಾರ್ಥಗಳೆಲ್ಲ ಐಟಮ್ಗಳೆಲ್ಲ ತಂದು, ಕೊತ್ತಂಬರಿ ಸೊಪ್ಪು ಇದೆಲ್ಲ ತಂದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಬಾಣಲಿ ಕೂಡ ಮಡಗಿದ್ದೀನಿ. ಇದು ಸ್ವಲ್ಪ ನೀರೈತೆ ಬಾಣಲಿಲಿ, ಅದು ಸುಣ್ಣ ಮೇಲೆ ಒಳ್ಳೆಣ್ಣ ಹಾಕ್ತಿರೋದೆ. ನೀರೈತೆ ಗೈಸ್, ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕತ್ತೀನಿ. ಮೊದಲು ಸಾಸಿವೆ ಕಾಳು ಮತ್ತು ಇದು ಕಡಲೆಬೇಳೆ ಹಾಕತ್ತಿದ್ದೀನಿ. ಹಸಿ ಕಡಲೆ ಬೀಜ ಹಾಕತ್ತಿದ್ದೀನಿ ಗೈಸ್. ನಾನೊಂದು ತಪ್ಪು ಮಾಡ್ಬಿಟ್ಟೆ. ಹಸಿ ಕಡಲೆ ಬೀಜ ಹಾಕೊಂಡು ಹುರಿದ್ಬಿಟ್ಟು ಸ್ವಲ್ಪ ಎತ್ತು ಮಡಿಕೋಬೇಕಾಯ್ತು. ನಾನು ತಪ್ಪು ಮಾಡ್ಕೊಬಿಟ್ಟೆ. ಮೊದಲೇ ಸಾಸಿವೆ ಕಡಲೆಬೇಳೆ ಹಾಕೊಬಿಟ್ಟೆ. ಈ ಸಾರಿ ಮಿಕ್ಸ್ ಆಗ್ಬಿಡ್ತು, ಏನು ಮಾಡ್ಬೋದು ಆ ಥರ ಮಾಡಿದರೆ ಸಖತ್ತಾಗಿರೋದು. ಇದು ಏನಾಗ್ಬಿಡ್ತದೆ ಅಂದರೆ ಲಾಸ್ಟ್ ಕಟ್ಟ ಬಿದ್ದರೆ ಹಸಿ ಕಳೆ ಬೀಜ ಎಲ್ಲ ಒಂಥರ ಮೆತ್ತ ಆಗ್ಬಿಡ್ತದೆ. ಅವಾಗ ತಿನ್ನೋಕೆ ಅಷ್ಟು ಇದಿರಲ್ಲ. ನೆಕ್ಸ್ಟು ಒಣಮೆಣ್ಸಿನ ಹಾಕ್ತೀನಿ. ಹಸಿಮೆಣ್ಸಿಕಾಯಿ ಹಾಕ್ಬೇಕಾಯ್ತು, ಆದರೆ ಹಸಿಮೆಣ್ಸಿಕಾಯಿ ಯಾವಾಗಲೂ ಸುಮ್ಮನೆ ತರೋದು ಯಾಕೆ ಅಂದ್ಬಿಟ್ಟು ಮನೇಲಿ ಇರೋದು ಒಣಮೆಣ್ಸನ್ನು ಬಿದ್ದೈತೆ ಹೆವಿ. ಅದಕ್ಕೆ ಒಣಮೆಣ್ಸಿನ ಹಾಕ್ತಾಯಿದ್ದೀನಿ, ಒಂದು 4-5. ಎಷ್ಟು ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಇದು ಬಟ್ ಒಂದು ಹಸಿ ಇರೋದ್ರಿಂದ ಸಿಡಿಸುತ್ತೆ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಎಲ್ಲ ಸಣ್ಣವು ಬಿದ್ದೋಯ್ತಿದ್ದೋ ಕೆಳಗಡೆ, ಅದು ಒಂಥರ ಬುಟ್ಟಿ ಚಂದಿಲ್ಲ. ಜಾಸ್ತಿ ಗ್ಯಾಪ್ ಐತೆ, ಸಣ್ಣವೆಲ್ಲ ಉದುರ್ಕೊಡ್ತವೆ ಅಂದ್ಬಿಟ್ಟು ಮೊದಲು ಸಣ್ಣವನ್ನೇ ಎತ್ಕೊಂಡು ಇಷ್ಟು ಈರುಳ್ಳಿ ಹಾಕ್ತಿದ್ದೀನಿ. ಮತ್ತು ನೆಕ್ಸ್ಟು ಈರುಳ್ಳಿ ಇವಾಗ ಚೆಂದಾಗಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ. ಗೋಲ್ಡನ್ ಕಲರ್ ಬರೋವರೆಗೂ, ಅದೇ ಮಾಮೂಲಿ ಬೇಯೋವರೆಗೂ. ನಮ್ಮ ತಾಯಿನೇ ಹೆಲ್ಪ್ ಮಾಡಿಕೊಡೆ ಬಾ ಅಂತ ಅವಾಗಲೇ ಕರೆದ್ರೆ ಇವಾಗ ಬಂದವ್ರೆ. ರಾತ್ರಿ ಸುಟ್ಟಿರೋ ಚಪಾತಿ ಎತ್ಕೊಂಡು ಆಗಲೇ ತಿನ್ಕೋತವ್ರೆ. ಮುಖ ತೊಳ್ದಿದ್ದೇವ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಇಲ್ಲ, ಇಷ್ಟೇ ಹಾಕತ್ತೀನಿ ಸಾಕು. ಅರಿಶಿನ ಜಾಸ್ತಿ ಆಗ್ಬಿಟ್ರೆ ಆಗಲ್ಲ. ಇದು ಉಪ್ಪನ್ನೇ ಇಷ್ಟ ಹಾಕ್ತಿದ್ದೀನಿ. ಇವಾಗ ಹಾಕತ್ತಿದ್ರು ಉಪ್ಪು. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಈ ಚಿತ್ರಾನ್ನಕ್ಕೆ 4 ಇದಾಗ್ತೀನಿ ನಿಂಬೆಹಣ್ಣು. 4 ಅಂದರೆ ಅರ್ಧ ಪೀಸು. 2 ನಿಂಬೆಹಣ್ಣ ಅರ್ಧ ಕಟ್ ಮಾಡ್ಕೊಂಡು 4 ಪೀಸ್ ಹಾಕ್ತಿದ್ದೀನಿ. ಚಿತ್ರಾನ್ನ ಗೊಜ್ಜಿಗೆ ನಿಂಬೆಹಣ್ಣು ಹಾಕ್ತೆ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇಷ್ಟ ಇನ್ನೇನು ಪದಾರ್ಥ ಹಾಕಲ್ಲ ಇದಕ್ಕೆ. ಇದನ್ನು ಚೆಂದಾಗಿ ಬೇಯಿಸ್ಬಿಟ್ಟು ಚಿತ್ರಾನ್ನ ಆಯ್ತದೆ. ಈಗ ನಮ್ಮ ತಾಯಿ ಬಂದು ಅಕ್ಕಿ ತೊಳೆದು ಮುಡ್ಗಿ ಕೂಗಕ್ಕೆ ಮಡ್ಗವ್ರೆ. ಅದಕ್ಕೆ ಇವಾಗ ಮುಖ ತೊಳ್ಕೊಂಡು ತಿಂತಾ ಇರೋದೆ ಚಿತ್ರಾನ್ನ ಗೊಜ್ಜಿನ. ತಾಯಿ ನೋಡಿ ರಾತ್ರಿ ಮಾಡಿದ್ರೆ ಚಪಾತಿನೇ ಆಗಲಿ ಎತ್ಕೊಂಡು ತಿನ್ಕೊತೈತೆ. ಚಿತ್ರಾನ್ನ ಟೈಮ್ ನೋಡಿ 9:25 ಆಗಿ ಬಂದೈತೆ. ಇನ್ನೂ 10 ಗಂಟೆಗೆ ನಮ್ಮ ಅವ್ವ ಊಟ ಮಾಡೋದು. ಚಪಾತಿಗೆ ಏನು ಹಾಕಂದೇ ಇಲ್ಲ, ತಿಂತಾಯಿದೆ. ಅದು ಹೆಂಗೆ ತಿಂತಿದ್ದೇವ? ಚಟ್ನಿ ಸಾಂಬಾರು ಇದ್ರೂ ತಿನ್ನೋ ಕಷ್ಟ. ಚಪಾತಿ ಹಂಗೆ ಬರ್ತಾನೆ ತಿಂತಿದ್ದೆ. ಏನು ಮಾಡಿದೆ ಗೈಸ್? ರಾತ್ರಿ ನಾವೇ ಚಪಾತಿ ಸುಟ್ಟಿರೋದು. ನಮ್ಮ ಅವ್ವ ಒತ್ಕೊಡ್ತಿತ್ತು, ನಾನೇ
ಎಲ್ಲನೂ ಬೇಯಿಸ್ತಿದ್ದು. ಮತ್ತು ರಾತ್ರಿನೂ ವೀಡಿಯೋ ಮಾಡಿದೆ ಆದರೆ ಆಗಲಿಲ್ಲ. ಅದಕ್ಕೆ ಬೆಳಿಗ್ಗೆನೇ ಮಾಡಾಕದ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟೆ ನೈಟು. ಇವಾಗ ಮುಖ ತೊಳಿಬೇಕು ಗೈಸ್, ಇನ್ನೂ ಮುಖ ತೊಳೆದಿಲ್ಲ. 9:25 ಆಗಿದ್ರು. ಈಗ ಚಿತ್ರಾನ್ನ ಗೊತ್ತು ತಿನ್ಬೇಕು. ಬನ್ನಿ ಗೈಸ್, ನಾಷ್ಟ ಮಾಡೋದ. ಚಿತ್ರಾನ್ನ ಮಾಡಿರೋದು ಯಾವ ಥರ ಐತೆ ಅಂತ ಟೇಸ್ಟ್ ಮಾಡೋದ. ಮತ್ತು ತಾಂಡೂಪುರದವ್ನು ಬಂದವ್ನು ನೋಡಿ, ಇವನು ಗೈಸ್, ಇವನ ಹೆಸರು ತಾಂಡೂಪುರ ಅಂತ. ತಾಂಡೂಪುರಲ್ಲೇ ನಮ್ಮ ಅಪ್ಪನೂ ಚಿತ್ರಾನ್ನ ತಿಂತೈತೆ, ನನ್ನ ತಂಗಿನೂ ಚಿತ್ರಾನ್ನ ಹಾಕ ತಿಂತಾವೆ. ನಮ್ಮ ತಾಯಿ ಅವ್ರು ಇನ್ನೂ ಮಾಡಿಲ್ಲ, ಬರ್ತಾರೆ. ಕಳ ಬೀಜ ಇದಾಗ್ಬಿಟ್ಟೈತೆ, ಮೆತ್ತಾಗ್ಬಿಟ್ಟೈತೆ. ಫಸ್ಟೇ ಹಾಕ್ಬಿಟ್ನಲ್ಲ, ಲಾಸ್ಟ್ ಗಂಟೆ ಬೇಯಿಸಿದ್ನಲ್ಲ, ಫಸ್ಟ್ ಹಾಕ್ಬಿಟ್ಟು ಅದಕ್ಕೆ ಹಿಂಗಾಗಿರೋದು. ಚಿತ್ರಾನ್ನ ತಿಂದಿಲ್ಲ ಲವ್ ತಾಂಡೂಪುರ ಚಿತ್ರಾನ್ನ ತಿಂದೆ. ಎದ್ದು ನಿಂತ್ಕೊತಾನೆ, ಇನ್ನೂ ನಡಿಯಕ್ಕೆ ಬರ್ತಾಯಿಲ್ಲ ಅವನು. ನಡೀತಾನೆ ಇನ್ನೂ ಸ್ವಲ್ಪ ಅರ್ಧ ವರ್ಷ ಕಲ್ತ್ಕೊಬಿಡ್ತಾನೆ. ಎದ್ದು ನಿಂತ್ಕೊತಾನೆ. ಈಗ ಅವನಿಗವನೇ ಎದ್ದು ಓಡಾಡಕ್ಕೆ ಹೋಗಿ ದಬಾಕ ಬಿಡ್ತಾನ. ನನ್ನ ತಂಗಿ ಕಂಡ್ರೆ ಭಾರಿ ಇಷ್ಟ ಆಗೈಸಿ ಇವ್ನಿಗೆ. ನಮ್ಮ ಜೊತೆಗೆ ಬರೋದೇ ಇಲ್ಲ ಅವ್ನು. ನಮ್ಮ ತಂಗಿ ಜೊತೆಗೆ ಅಂದರೆ ಹೆವಿ ಎತ್ಕೊ ಅಂತಾನ. ನಾವು ಎತ್ಕೊಳಕ್ಕೆ ಹೋದ್ರೆ ಬರೋದೇ ಇಲ್ಲ. ನನ್ನ ತಂಗಿಗಾದ್ರೆ ಇವನೇ ಎತ್ಕೊ ಅಂತಾನ. ನೋಡಿ, ಇವನು ಇರೋತ್ಗೆ ಇವಳು ಕೂಡ ಎದ್ದು ಮನೆ ಕಳೆಲ್ಲ ಇನ್ನು ಸಣ್ಣ ಗಂಟೆ ಇವನ ಜೊತೆಗೆ ಇರ್ತಾಳೆ. ಡ್ಯಾನ್ಸ್ ಹೊಡೆದೆ. ಇಲ್ಲ ಬಿದ್ದುಬಿಟ್ಟೆ ಹಿಂದಕ್ಕೆ. ಆಮೇಲೆ ಅದಕ್ಕೆ ಹೊಡೆದೆ. ಊಟ ಮಾಡ್ತಾಯಿರೋರ್ಗ ಚಿತ್ರಾನ್ನಾಗಿ 2 ನಿಂಬೆಹಣ್ಣು ಹಾಕಿದ್ರು ಒಂಥರ ಹುಳಿ ಬಂದ್ಬಿಡ್ತದೆ. ಯಾಕಂದರೆ ಜಾಸ್ತಿ ಹುಳಿ ಆಗ್ಬಿಡ್ತದೆ 2 ನಿಂಬೆಹಣ್ಣು ಹಾಕೋದ್ರಿಂದ ಅಂತ ಡೌಟಲ್ಲಿ ಹಾಕ್ತಿ. ಅದ್ರ ಒಂಚೂರು ಹುಳಿನೇ ಹೊಡಿತಿಲ್ಲ. ಒಣಮೆಣಸಣ್ಣ ಹಾಕಿರೋದ್ರಿಂದ ಖಾರನೇ ಆಗ್ಬಿಟ್ಟೈತೆ. ಖಾರ ಜಾಸ್ತಿ ಆಗಲ್ಲ ಅನ್ಕೊಂಡಿದೆ. ಖಾರ ಅಂದರೆ ಜಾಸ್ತಿನೇ ಆಗಿಲ್ಲ, ಸ್ವಲ್ಪ ಖಾರ. ಯಾರು ನೀವು ಇವಾಗ ಕಮೆಂಟ್ ಮಾಡಿದ್ದೀರಾ ತಾಯಿಗೆ ಪ್ರ್ಯಾಂಕ್ ಮಾಡುವಂಥ, ಯಾವ ಥರ ಅಂದರೆ ತಲೆ ಸುತ್ತ ಬಿದ್ದುಬಿಡು ಅನ್ನೋ ಥರ ಒಂದು, ಅದೇ ಸ್ವಲ್ಪ ತಲೆ ಸುತ್ತ ಬಿದ್ದಿರೋ ಥರ ಪ್ರ್ಯಾಂಕ್ ಮಾಡುವಂತ ಕಮೆಂಟ್ ಹಾಕೋರೆ. ಆ ಥರ ನಾನು ಏನಾರು ಮಾಡಿಬಿಟ್ರೆ ನಮ್ಮವ್ವ ಯಾರನ್ನಾರ ಬೀದಿಲಿರೋ ಜನಗಳನ್ನೆಲ್ಲ ಸೇರಿಸ್ಬಿಡ್ತಾಳೆ ಅನ್ನೋದೇ ಭಯ. ಅದಕ್ಕೆ ಆ ಥರ ಪ್ರ್ಯಾಂಕ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನನಗೂ ಒಂದು ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡೋ ಅಂತಲೂ ಅನಿಸುತ್ತೆ. ಅದು ಮಾಡಿದ್ರೆ ಏನು ಗೊತ್ತಾ, ಎಲ್ಲ ಜನಗಳು ನೋಡ್ತಾರೆ. ಎಲ್ಲ ನೋಡ್ತಿದ್ದಾಗ ಆಮೇಲೆ ಅದು ಸುಳ್ಳು ಅಂತ ಗೊತ್ತಾದಾಗ, ಅದ್ರ ಸುಳ್ಳು ಅಂತ ಈಗೆಲ್ಲ ಪ್ರ್ಯಾಂಕ್ ಎಲ್ಲ ಆದಮೇಲೆ ಸುಳ್ಳು ಅಂತ ಗೊತ್ತಾದಾಗ ಏನದು ಇದೇನು ಇದೆ ಈ ಥರ ಮಾಡುತ್ತೆ ಅಂತ ಒಂದು ಭಯ ಒಂಥರ. ಮತ್ತು ಈ ತಲೆ ಸುತ್ತಿ ಬಿದ್ದುಬಿಟ್ಟು ಆಮೇಲೆ ನಮ್ಮ ತಾಯಿ ಅಕಸ್ಮಾತು ಕಿರ್ಚಾಡ್ಬಿಟ್ಟು ಈ ಥರ ಎಲ್ಲ ಆಗ್ಬಿಡ್ತದೆ ಅನ್ನೋದೇ ಒಂದು ಭಯ ಆಗೈಸ್, ಇನ್ನೇನೂ ಇಲ್ಲ. ನೋಡಿದ್ರೆ ಬೇರೆ ಥರ ಪ್ರ್ಯಾಂಕ್ಗಳು ಮಾಡ್ತೀನಿ. ಅಂದರೆ ನಾನು ಮಾಡೋ ಪ್ರ್ಯಾಂಕಿಂದ ಯಾರೂ ಬರಬಾರ್ದು, ಆ ಥರ ಪ್ರ್ಯಾಂಕ್ಗಳು ಮಾಡ್ತೀನಿ. ಒಟ್ಟಿನಲ್ಲಿ ಅದನ್ನು ಯೋಚನೆ ಮಾಡ್ತಾವ್ನಿ, ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾವ್ನಿ. ಏನು ಮಾಡೋದು, ಏನು ಹಾಕೋದು, ಇದು ಭಾರಿ ಗೈಸ್. ಕೆಲಸ ಆದರೆ ಹೋಯ್ತೀನಿ, ಇಂಥ ಕೆಲಸ ಇರುತ್ತೆ ಮಾಡಿಬಿಡ್ತೀನಿ, ಬರ್ತೀನಿ. ಆದರೆ ಈ ಲಾಗ್ ಐತಲ್ಲ, ಇದು ಹೆವಿ ಕಷ್ಟ ಐತೆ ಗೈಸ್. ನಿಜವೂ ಯಾರು ಏನೇ ಹೇಳ್ಬೋದು, ಬಟ್ ಲಾಗು ಹೆವಿ ಕಷ್ಟ ಐತೆ. ಏನಂತ ಮಾಡಿ ಜನಗಳಿಗೆ ಇಷ್ಟ ಆಗೋ ಥರ ಮಾಡಬೇಕು. ಸುಮ್ಮನೆ ಏನೇನೋ ಮಾಡಾಕೋದಲ್ಲ. ಈ ಥರ ಎಲ್ಲ ಯೋಚನೆ ತಲೆಯಲ್ಲಿ ಬರೀ ಯೋಚನೆ ಬರೀ ಯೋಚನೆ ಗೈಸ್. ತಲೆ ತುಂಬ ಯೋಚನೆ. ಈ ವ್ಲಾಗರ್ಗಳ್ದು ಎಲ್ಲ ಇದೆ ಅನಿಸುತ್ತೆ ಮೋಸ್ಟ್ಲಿ. ಯೋಚನೆ ಮಾಡೋದೇ ಅನಿಸುತ್ತೆ ಕೂತ್ಕೊಂಡು, ಯಾವ ಥರ ವೀಡಿಯೋ ಮಾಡಾಕ್ನಿ, ಏನು ಕಂಟೆಂಟ್ ಮಾಡಿ ಅನ್ನೋ ಥರ. ಏನು ಬೇಕಾದ್ ಮಾಡಿಬಿಟ್ರೆ ನಿಮಗೂ ಇಷ್ಟ ಆಗ್ತಾನೆ. ಇದು ಆಮೇಲೆ ಯೂಸು ನನ್ನ ನೋಡಿ ಯಾಕೋ ಬತ್ತಾ ಎಲ್ಲರೂ ವೀಡಿಯೋಗಳು ಬತ್ತಾ ಅಪ್ಪಾದರೆ ಯೂಸು ನನ್ನವು ಡೌನ್ ಆಯ್ತೈತೆ. ಬರೀ 2,000 3,000 ಹಂಗಾಯ್ತೈತೆ. 3,000 ನೆನ್ನೆ ಬಿಟ್ಟಿದ್ದು ವೀಡಿಯೋ 4,000 ಹೋಗೈತೆ. ಇವತ್ತು ಬಿಟ್ಟಿರೋ ವೀಡಿಯೋ ಬರೀ ಇನ್ನೂ 3,000 ಹಟ್ಟಿಲ್ಲ. ಸಿಕ್ಕಾಬಟ್ಟೆ ಬೇಜಾರೈತೆ. ಕೆಲವೊಬ್ರದ್ದು ಹೆಂಗೆ ಅಂದರೆ ಬುಟ್ಟೆಟ್ಗೆ 1 ಅವರ್ಗೆ ಎಷ್ಟೋ ಯೂಸ್ ಹೊಂಟೋಗ್ಬಿಟ್ಟಿರ್ತದೆ. 15ಕ್ಕೆ 20ಕ್ಕೆ 30ಕ್ಕೆ 40ಕ್ಕೆ ಈ ಥರ ಎಲ್ಲ ಹೊಂಟೋಗ್ಬಿಟ್ಟಿರ್ತದೆ. ನಮ್ಮ ಬುಟ್ಟಿ ಒಂದು ದಿನ ಆಗಿದ್ರು ಬರೀ 1,000 ದಾಟಿರಲ್ಲ. ಅದೇ ಬೇಜಾರು. ಇದು ಸಿಕ್ಕಾಬಟ್ಟೆ ಬೇಜಾರಾಯ್ತದೆ. ಈಗ ಅದು ನಾವು ಏನು ಮಾಡಿ ಏನು ಪ್ರಯೋಜನ. ಆಮೇಲೆ ಸ್ವಲ್ಪ ವೀಡಿಯೋ ಎಡಿಟ್ ಅಂದರೆ ಅವ್ರು ಹೆಂಗೆ ಅಂದರೆ ದೊಡ್ಡ ಕ್ರಿಯೇಟರ್ಗಳೆಲ್ಲ ಎಡಿಟರ್ ಮಾಡಿಕೊಬಿಟ್ಟಿರ್ತಾರೆ. ವೀಡಿಯೋ ಮಾಡಿಬಿಟ್ಟು ಇವ್ರದ್ದೇನೂ ಇಲ್ಲ ಬಡಿ ಕಳಿಸ್ಬಿಡ್ತಾರೆ, ಎಡಿಟ್ ಮಾಡ್ಕೊತಾರೆ.
ಎಡಿಟಿಂಗ್ ಅವರು ಬರೀ ಎಡಿಟ್ಗೆ ಅಂತ ನಿಂತಿರ್ತಾರೆ, ಇವರು ವೀಡಿಯೋಗೆ ಅಂತ ನಿಂತಿರ್ತಾರೆ. ನಾವು ವೀಡಿಯೋನ ಮಾಡ್ಕೊಂಡು ಎಡಿಟ್ ಮಾಡೋದು, ಎಡಿಟ್ ಅದಕ್ಕೆಲ್ಲ ಟೈಮ್ ಬೇಕು ಅಲ್ವಾ, ಸಿಕ್ಕಾಪಟ್ಟೆ ಕಷ್ಟ ಐತೆ. ಅದರಿಂದ ಎಡಿಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನೋಡೋದ ಮತ್ತು ಪ್ರ್ಯಾಂಕ್ ಮಾಡ್ತೀನಿ. ಅದ್ರ ತಲೆ ಸುತ್ತ ಬಿದ್ದುಬಿಟ್ರೆ ನಮ್ಮ ತಾಯಿ ಏನಾರ ಬಾಯಿ ಬಿಡ್ಕೊಬಿಟ್ರಳು ಅನ್ನೋದೇ ಒಂದು ಭಯ. ನೋಡಬೇಕಾದ್ರೆ ಇನ್ನೂ ಒಂದು ನನಗೆ ಜ್ಞಾಪನ ಗೊತ್ತು, ಏನು ಅಂದರೆ ಸುಮ್ಮನೆ ಕರೆಂಟ್ಗೆ ಏನಾರು ಸಿಗಿಸಾಗಿ ಹೋಗಿ ಕರೆಂಟ್ ಹೊಡ್ಬಿಡ್ತು ಅನ್ನೋ ಥರ ಬಿದ್ದೋಗ್ಬಿಟ್ಟು ಪ್ರ್ಯಾಂಕ್ ಮಾಡೋವಂಥ ಆ ಥರನೂ ಮೈಂಡ್ ಬಂತು. ನೋಡೋದ ಯಾವುದಾಯ್ತದೆ ಅದು ಮಾಡ್ತೀನಿ. ನೋಡೋದು ಇದು ತಲೆ ಸುತ್ತ ಬಿದ್ದೋಗ್ಬಿಟ್ಟು ನೋಡೋದ ಇದನ್ನು ಆದರೂ ಮಾಡ್ತೀನಿ, ನೋಡೋದ ಹೆಂಗಾಯ್ತದೆ ಅಂತ. ಗೈಸ್ ಏನಂದರೆ ನಾನೇನೋ ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ, ತಲೆ ಸುತ್ತ ಬತ್ತು ಅಂದ್ಬಿಟ್ಟು ಬಿದ್ದೋಗ್ಬಿಡ್ತೀನಿ. ಆದರೆ ನಾನು ಬಿದ್ದೋಗಿರೋದನ್ನ ವೀಡಿಯೋ ಮಾಡಬೇಕಲ್ಲ, ಅದೇ ಒಂದು ಪ್ರಾಬ್ಲಮ್ ಆಯ್ತಿರೋದು ನನಗೆ. ಇನ್ನೇನು ಇಲ್ಲ ಈ ಪ್ರ್ಯಾಂಕ್ ಮಾಡೋಕ್ಕೆ, ಇಲ್ಲಾಂದ್ರೆ ಮಾಡ್ಬೋದಾಯಿತು. ನಮ್ಮವ್ವ ಜನ ಸೇರಿಸ್ಲಿ ತಗ ಅಂದ್ಬಿಟ್ಟು ಏನು ಜನ ಸೇರಿಸಿಲ್ಲ, ಏನು ಬರೋಲ್ಲ. ಏನು ಒಂದು ಸಾರಿ ಪ್ರ್ಯಾಂಕ್ ಮಾಡ್ತೀವಿ, ಏನೋ ಜನಗಳು ಬರ್ತಾರೆ. ಆಮೇಲೆ ಸುಳ್ಳು ಅಂತ ಗೊತ್ತಾದಾಗ ನೆಕ್ಸ್ಟ್ ಟೈಮು ಏನಾರ ತಿರುಗಿದೇ ಥರ ಪ್ರ್ಯಾಂಕ್ ಮಾಡಿದ್ರೆ ಸುಳ್ಳು ಹಂಗೆ ತಿರುಗು ಅದೇ ಪ್ರ್ಯಾಂಕ್ ಮಾಡಿರ್ಬೇಕು ಅಂದ್ಬಿಟ್ಟು ಸುಳ್ಳು ಅಂಕ ಸುಮ್ಮನೆ ಇರ್ತಾರೆ. ಬಟ್ ನಿಜ ಆದಾಗ ಮಾತ್ರ ಯಾರೂ ನಂಬಲ್ಲ. ನಮ್ಗೇನಾದ್ರು ನಿಜವಾಗ್ಲೂ ಆಕ್ಸಿಡೆಂಟ್ ಏನಾರು ಮಾಡ್ಕೋದಾಗ ಎಲ್ಲೋ ಪ್ರ್ಯಾಂಕ್ ಮಾಡ್ತಾಯಿರ್ಬೇಕು ಅಂದ್ಬಿಟ್ಟು ಒಟ್ಟಿನಲ್ಲಿ ಯಾರಿಗೂ ನೋಡೋಕ್ಕೆ ಬರಲ್ವೇನೋ. ಬಟ್ ಪರವಾಗಿಲ್ಲ. ಅದಾಗೆ ಏನು ಪ್ರಾಬ್ಲಮ್ ಆಯ್ತದೆ ಅಂದರೆ ಈ ತಲೆ ಸುತ್ತಬಿಟ್ಟು ಬಿದ್ದೋದ್ರಂಗೆ ಬಿದ್ದುಬಿಟ್ರೆ ವೀಡಿಯೋ ಯಾರು ಮಾಡ್ತಾರೆ ಅನ್ನೋದೊಂದು ಇದು. ಆಮೇಲೆ ಬೇಕಾದ್ರೆ ಫೋನ್ನೇ ಎಲ್ಲಾರು ಒಂದಕ್ಕೆ ಮಡಗ್ಬಿಟ್ಟು ಮಾಡ್ಬೋದು. ಆದರೆ ಎಲ್ಲಿ ಮಡಗ್ನಿ ಅದೇ ಎಲ್ಲಾರು ಅದು ಮಡಗಿದ್ರು ಅದಕ್ಕೆ ಕಾಣಬಾರ್ದಂಗೆ ಮಡಗಿದ್ರು ಅಂದರೆ ಎಲ್ಲ ಕವರ್ ಆಗ್ಬೇಕಲ್ಲ. ನಾನು ಬೀಳೋದೆ ಕೆಳಗೆ ಬಿದ್ದರೆ ಅದು ಕೆಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋ ಥರ ಇದು ಮಾಡಬೇಕು. ಅಂದರೆ 2-3 ಫೋನ್ ಇರ್ಬೇಕು ಗೈಸ್. ಮತ್ತು 2-3 ಫೋನ್ ಇದ್ದರೆ ಒಂದು ಅಲ್ಲೊಂದು ಇಲ್ಲೊಂದು ಒಂದು ಕೆಳಗಡೆ ಬಿದ್ದಿರೋದು ಕವರ್ ಆಗಬೇಕು. ಮೇಲೆ ನಿಂತಿರೋದು ಸ್ಟಾರ್ಟಿಂಗು ತಲೆ ಸುತ್ತಿ ಬರೋಂಗೆ ಅದೊಂದು ಆ್ಯಕ್ಟಿಂಗ್ ಮಾಡ್ಬೇಕಲ್ವಾ, ಅದನ್ನು ಆ್ಯಕ್ಟಿಂಗ್ ಮಾಡೋ ಥರ ಅದಕ್ಕೊಂದು ವೀಡಿಯೋ, ಅದೊಂದು ಫೋನ್ ಮಾಡಿಬಿಟ್ಟು ಅದೊಂದು ವೀಡಿಯೋ, ಮತ್ತು ಬಿದ್ದಾಗ ಅದೊಂದು ಆ ಥರ 2 ಫೋನ್ ಆದ್ರೂ ಬೇಕು. ಇಲ್ಲ ನನ್ನ ತಮ್ಮ ಅವನೇ ಒಟ್ಟಿನಲ್ಲಿ ಮನೇಲಿ ಅವನ ಕೈಲಿ ಎಲ್ಪ್ ತಗೋಬೋದು. ಬೇಕಾದ್ರೆ ನಮ್ಮ ಚೈತು ಬಂದವನೇ, ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅವನು ಮನೇಲಿ ಅವನೇ ಬೇಕಾದ್ರೆ ಅವ್ನು ಎಲ್ಪ್ ತಗೋಬೋದು. ಹಂಗೆ ವೀಡಿಯೋ ಮಾಡೋದು ನಂತರ ಸುತ್ತ ಬಂದವ್ರಂಗೆ ಬಿದ್ದೋಯ್ತೀನಿ ಅಂತ ಈ ಥರ ಮಾಡ್ಬೋದು. ನೋಡೋದ ಹೆಂಗಾಯ್ತು ಹೆಂಗೆ ಮಾಡ್ತೀನಿ ಒಟ್ಟಿನಲ್ಲಿ. ಮತ್ತು ಎಷ್ಟು ಒಂದೊಂದು ಟೈಮ್ ಜಾಸ್ತಿ ಯೋಚನೆ ಮಾಡಿಬಿಟ್ರೆ ಸೊ ಈ ಲಾಗ್ನೇ ಸ್ಟಾಪ್ ಮಾಡಿಬಿಟ್ಟು ಎತ್ತಗಾರ ಹೊಂಟೋಗೋದ. ನನಗೊಂದು ಸ್ವಲ್ಪ ನನಗೇನು ಹುಚ್ಚು ಅಂದರೆ ನನಗೆ ಒಬ್ಬ ಆ್ಯಕ್ಟರ್ ಆಗಬೇಕು ನಾನು ಅನ್ನೋದೊಂದು ಹುಚ್ಚು. ಅದೇ ಒಂದು ಕನಸು. ಏನು ಕನಸು ಅಂದರೆ ನನಗೇನಕ್ಕೆ ಅಂದರೆ ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ನನ್ನಿಂದ ನನಗೆ ಬಂದಿಲ್ಲ. ನನಗೆ ಸುಮಾರು ಸೀಟು ಎಲ್ಲರೂ ಹೇಳೋರೆ. ಅದು ಚಿಕ್ಕ ವಯಸ್ಸಿಂದ ನಾನು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ನಾನು ಕಣ್ಣು ನೋಡ್ಬಿಟ್ಟು ಇವನು ಮುಂದಕ್ಕೆ ಒಳ್ಳೆ ಫಿಲಮ್ಗೆ ಹಾಕತ್ತಾರೆ, ಫಿಲಮ್ಗೆ ಹೋಗ್ಬೋದು, ಇವನು ಬೇಕಾದ್ರೆ ವಿಲನ್ ಆಗ್ಬೋದು ಅಂತ ಈ ಥರ ನನಗೆ ಹೇಳ್ತಿದ್ದು. ನನಗೆ ಇದು ಹೇಳೋಕ್ಕೇನು ಇದಿಲ್ಲ. ವಿಲನ್ ಆಗ್ಬೋದು ಇವನು, ಹೀರೋ ಹಾಕಾಗಲ್ಲ, ಒಳ್ಳೆ ವಿಲನ್ ಆಗ್ಬೋದು ಅಂತ ಪ್ರತಿಯೊಬ್ಬರು ಹೇಳೋರೆ. ನಾನು ನೋಡಿದವರೆಲ್ಲ ಚಿಕ್ಕವ್ರು. ಇಲ್ಲ ಅಂದ್ರೆ ಸುಮಾರು ಸೀಟ್ ಹೇಳೋರು. ಇವನ್ನ ಶೂಟಿಂಗ್ ಹೋದರೆ ಇವ್ನ ಕಣ್ಣು ನೋಡ್ಬಿಟ್ಟೆ ಕರ್ಕತ್ತಾರೆ, ಒಳ್ಳೆ ವಿಲನ್ ಆಗ್ಬೋದು, ಇವ್ನು ಬೆಳಿಬೋದು ಅಂತ ಎಷ್ಟೋ ಜನ ಹೇಳಿ ನನಗೂ ಏನು ಅನ್ಸ್ಬಿಡ್ತು ಅಂದರೆ ನಾನು ಹೋಗ್ಬೇಕು ಶೂಟಿಂಗ್ಗೆ, ಬೆಳಿಬೇಕು ಸೇರ್ಕೊಂಡು. ಬಟ್ ಅದನ್ನೆಲ್ಲ ಹೋಗಿ ಮಾಡ್ತೀನಿ ಅಂದರೆ ಇವನ್ನೆಲ್ಲ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಬ್ಲಾಗು, ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹುಡುಗ್ರ ಜೊತೆ ಹೋಗಿ ವೀಡಿಯೋಗಳು ಮಾಡ್ತೀನಿ. ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಶೂಟಿಂಗು ಅಂತ ಹೋದ್ಮೇಲೆ ಯೂಟ್ಯೂಬ್ ಮಾಡ್ಬೋದು, ಬಟ್ ಹೆವಿ ಕಷ್ಟ ಆಯ್ತದೆ. ನನಗೇನು ಅಂದರೆ ನನಗೆ ಅದನ್ನೆಲ್ಲ ಮಾಡ್ತೀನಿ ಅಂದರೆ ಒಟ್ಟಿನಲ್ಲಿ ದುಡ್ಡು ಬತ್ತಿದ್ರೆ ಯಾಕಂದರೆ ನಮ್ಮ ಅಪ್ಪ ಅಮ್ಮನ್ನೆಲ್ಲ ನೋಡ್ಕೋಬೇಕು ಅಲ್ವಾ. ಅದರಿಂದ ನಂಗೆ ದುಡ್ಡು ಬತ್ತಿದ್ರೆ ಒಂದು ಸ್ವಲ್ಪ ಯಾವುದ್ರಿಂದನಾದ್ರು ದುಡ್ಡು ಬಟ್ಟಿದ್ರೆ ನನಗೆ ಒಂದು ಸ್ವಲ್ಪ ನಮಗೂ ಮಾಡೋಕ್ಕೆ ಇದಾಯ್ತದೆ. ಇಲ್ಲಾಂದರೆ ಯಾವುದರಿಂದ ಈಗ ನೋಡಿ, ಈಗ ನಾನು ಈಗ ಕೆಲ್ಸಕ್ಕೆ ಹೋದರೆ ವಾರ ದುಡ್ಡು ತಗೊಬತ್ತೀನಿ. ವಾರ ಅಂದರೆ ಬೇಕಾದ್ರೆ ದಿನಕ್ಕೆ ಖರ್ಚಿಗೆ ಇಸ್ಕೋಬೋದು. ಈ ಯೂಟ್ಯೂಬಿಂದ ಹಂಗೆಲ್ಲ ತಿಂಗಳಿಗೆ ಬರೋದು. ಒಂದು ದಿನಕ್ಕೆ ಖರ್ಚಿಗ್ಬೇಕು ಅಂದರೆ ಅದೇ ಸಾಲನೇ ಮಾಡಬೇಕಾಯ್ತದೆ. ಕೊಡ್ತೀನಿ, ನನಗೆ ದುಡ್ಡು ಬಂದಾಗ ದುಡ್ಡು ಆದಾಗ ಅಂತ ಇಸ್ಕೋಬೇಕಾಯ್ತದೆ. ಇದೊಂದು ಪ್ರಾಬ್ಲಮ್ಮು ಯೂಟ್ಯೂಬ್ ಮಾಡೋರ್ಗೆ, ತಿಂಗಳು ದುಡ್ಡು. ಬಟ್ ಅದೇ ಏನಪ್ಪ ಅಂದರೆ 2 ಕೆಲಸ ಯೂಟ್ಯೂಬ್ನು ಮಾಡಿ ಒಂದು ಕೆಲಸನೂ ಮಾಡಿದ್ರೆ ಬೆಟರು. ಆದರೆ ನಾನು ಮೊದಲು ಮಾಡ್ತಿದ್ದೆ, ಆದರೆ ಈಗ ಮಾಡೋಕ್ಕಾಯ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ಕೆಲಸಕ್ಕೆ ಹೋಯ್ತೀನಿ, ಕುತ್ಕೊಳ್ಳೋಕ್ಕಾಗಲ್ಲ ಮನೇಲಿ. ನೋಡೋದಾಗ ಹೆಂಗಾಯ್ತದೆ ಅಂತ ಹಂಗೆ ಮಾಡ್ತೀನಿ. ಒಟ್ಟಿನಲ್ಲಿ ನನಗೆ ಇದೇ ಒಂದು ಯೋಚನೆ. ನಾನು ನೋಡದೆ ಇರೋದು ಇಲ್ಲಿ ಮೈಸೂರು,
ಮೈಸೂರಲ್ಲಿ ಅದು ಮೈಸೂರಲ್ಲಿ ಒಂದು ಹಳ್ಳಿಲಿ ಅವನೇ. ಆದರೆ ಬೆಂಗ್ಳೂರಿಗೆ ಹೋಗ್ಬೇಕು. ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಬೆಳಿತೀನಿ ಅಂದರೆ ಅವ್ರವ್ರನ್ನ ಪರಿಚಯ ಮಾಡ್ಕೊಂಡು ಮತ್ತು ನಾನು ಅದೇ ಒಂದು ರೂಮ್ ಮಾಡ್ಕೊಂಡು ರೂಮ್ ಇರ್ಬೇಕಾಯ್ತದೆ, ಒಂದು ಬಾಡಿಗೆ ರೂಮ್ನ. ಮತ್ತು ಅಲ್ಲೇ ನಾನೇ ಊಟಗಳು ಅಡುಗೆ ಮಾಡ್ಕೋಬೇಕಾಯ್ತದೆ. ಬೆಂಗ್ಳೂರಿಗೆ ಹೋಗಿ ಏನಾದ್ರು ಶೂಟಿಂಗ್ ಸೇರ್ಕೊಂಡು ನಾನು ಮಾಡ್ತೀನಿ ಅಂದರೆ, ಇನ್ನಂದ್ರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಾಯ್ತದೆ ಬೆಂಗಳೂರಿಗೂ ಮೈಸೂರಿಗೂ. ಅದೇ ಶೂಟಿಂಗ್ ಇದ್ದಾಗ ಮೈಸೂರಿಗೂ ಬೆಂಗಳೂರಿಗೂ ಅಲ್ದಾಡ್ಬೇಕಾಯ್ತದೆ. ಇಲ್ಲಾಂದರೆ ಬೆಂಗಳೂರಲ್ಲೇ ಒಂದು ರೂಮ್ ಮಾಡ್ಕೊಂಡು, ಅಂದರೆ ಬೆಂಗಳೂರಲ್ಲೆಲ್ಲ ರೂಮ್ ಮಾಡ್ಕೊಂಡ್ರೆ ಅಲ್ಲಿ ನಾನು ಅಲ್ಲಿರೋದು, ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ಇವ್ರು ಏನಪ್ಪ ಅಂದರೆ ಸ್ವಲ್ಪ ನನ್ನನ್ನು ಬಿಟ್ಬಿಟ್ಟು ಇವ್ರು ಇರೋಕ್ಕಾಗಲ್ಲ. ಈಗ ಎಲ್ಲರೂ ಕರ್ಕೋಬೇಕು ಅಂದರೆ ನಾನೇ ಕರ್ಕೋಗೋದು. ಒಂದು ಮೆಡಿಕಲ್ಗೆ ಹೋಗಿ ಮಾತ್ರ ತಗೊಬರ್ಬೇಕು ಅಂದ್ರೆ ನಾನೇ ಹೋಗ್ಬೇಕು. ಪ್ರತಿಯೊಂದು ಏನೇ ಕೆಲಸ ಇದ್ರೂ ಇಲ್ಲಿ ನಾನೇ ಮಾಡಬೇಕು. ಅದೊಂದು ಯೋಚನೆ ತಲೆಗೆ. ಇವ್ರನ್ನೆಲ್ಲ ಬಿಟ್ಬಿಟ್ಟು ಅಲ್ಲೋಗಿ ಹೆಂಗೆ ಇರೋಕ್ಕಾದ್ದು. ಇಲ್ಲ ಇಲ್ಲಿಂದ ಅಲ್ಲಿಗೂ ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಾಯ್ತದೆ. ಮೈಸೂರಿಗೂ ಬೆಂಗಳೂರಿಗೂ ಈ ಥರ ಅಲಿಬೇಕಾಯ್ತದೆ. ಒಟ್ಟಿನಲ್ಲಿ ಶೂಟಿಂಗ್ದು ಅದೊಂದು ಅದೇ ನನಗೆ ಏನೋ ಒಟ್ಟಿನಲ್ಲಿ ಆದಷ್ಟು ಟ್ರೈ ಮಾಡವ ಬೆಳೆಯೋಕ್ಕೆ. ಹೋಗಿ ಬೆಳೆದು ಬಿಡೋದು ಸೆಕೆಂಡ್ರಿ, ಟ್ರೈ ಮಾಡವ, ಹೋಗಿ ಪ್ರಯತ್ನ ಮಾಡವ. ಈ ಪ್ರಯತ್ನವೇ ಸರ್ವಸಿದ್ಧಿ ಸಾಧನಂ ಅಂತ ಶ್ರೀಕೃಷ್ಣ ಭಗವಂತನೇ ಹೇಳ್ಬಿಟ್ಟವ್ರೆ. ಪ್ರಯತ್ನ ಮಾಡವ ಬೆಳೆಯೋಕ್ಕೆ ಹೋಗೋದಂತ ಯೋಚನೆ ಮಾಡ್ತಿದ್ದೀನಿ. ಇತ್ತಾಗ ಒಂದು ಯೂಟ್ಯೂಬ್ ಬ್ಲಾಗ್ ನೋಡೋದ, ಇದನ್ನು ಅಂದರೆ ಯೂಟ್ಯೂಬ್ ಬ್ಲಾಗು ಡೈಲಿ ವೀಡಿಯೋ ಮಾಡಬೇಕು ಅಂತ ಇವಾಗ ಅನ್ಕೊಂಡಿದ್ದೀನಿ. ಮನೇಲಿರೋದ್ರಿಂದ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ, ಬಿಡೋಲ್ಲ ಮಾತ್ರ. ಅದೇ ಅಂದರೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಾನು ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ನೋಡೋದಾಗೆ ನನ್ನೊಂದು ಸ್ವಲ್ಪ ಸಾಲ ಐತೆ, ಅದೊಂದಕ್ಕೆ ತಲೆ ಕೆಡ್ಸ್ಕೋಬೇಕು ಅಷ್ಟೇ. ಸಂಘಗಳಿವೆ, ಇಲ್ಲ ಅಂದಿದ್ರೆ ನಾನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಇದು ಖರ್ಚಿಗೆ ಅಂದ್ರೆ ಅದು ಮೇಂಟೈನ್ ಮಾಡಿ ಮನೆಯೂ ಮೇಂಟೈನ್ ಮಾಡಬೇಕು. ಈಗ ನಮ್ಮ ತಾಯಿ ಈಗ ಒಂದು ಸಿಲಿಂಡ್ರ್ ತುಂಬಿಸ್ಬೇಕು ಅಂದ್ರೆ ನಾನೇ ತರಬೇಕು, ನಾನೇ ತುಂಬಿಸ್ಬೇಕು. ಒಂದು ಒಳ್ಳೆಯ ಪ್ರತಿಯೊಂದು ಸಾಮಾನು, ಮನೆ ಸಾಮಾನು ನಮ್ಮ ಹೂವು ಅದನ್ನೇ ಬೈತಾ ಇರ್ತದೆ. ಈ ಮನೇಲಿ ಕೂತ್ಕೊಂಡ್ರೆ ಸಾಮಾನುಗಳೆಲ್ಲ ಎಲ್ಲಿ ತರೋದು, ಹೆಂಗೆ ಅಡುಗೆ ಮಾಡ್ಕೊ ತಿನ್ನೋದು. ನಾನು ಮಾಡೋ ಅಂಗಡಿ, ನಮ್ಮ ತಾಯಿ ಹಾಕೊಂಡಿರೋ ಅಂಗಡಿಯಲ್ಲಿ ಏನಂತ ವ್ಯಾಪಾರ ಆಗೋಲ್ಲ. ಅಲ್ಲೇ ಸ್ವಲ್ಪ ವ್ಯಾಪಾರ ಆಗಿದ್ದ ದುಡ್ಡೆಲ್ಲ ಸಾಮಾನು ತಗೊಬಂದ್ರೆ, ಮನೆಗೆ ಸಾಮಾನು ತಗೊಬಂದ್ರೆ ನಾನು ಹೆಂಗೆ ವ್ಯಾಪಾರಕ್ಕೆ ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡಿ ಆ ಥರ ಎಲ್ಲ ತಲೆಗೆಡಿಸ್ತಾರೆ. ಒಟ್ಟಿನಲ್ಲಿ ಇವತ್ತು 2 ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ತಾಯಿ ನನ್ನ ತಂಗಿ ಎಲ್ಲ ದೇವಸ್ಥಾನಕ್ಕೆ ಹೋಗೋರೆ. ಇವತ್ತು 2 ವೀಡಿಯೋ ಮಾಡಬೇಕು ಅನ್ಕೊಂಡಿದ್ದೀನಿ. ಇವತ್ತು ಯಾವ ವಾರ? ಇವತ್ತು ಶನಿವಾರ ಅಲ್ವಾ? ಇದು ಶನಿವಾರನೇ ಅಪ್ಲೋಡ್ ಮಾಡ್ತೀನಿ ಒಂದು ವೀಡಿಯೋನ. ಶನಿವಾರ ಅಪ್ಲೋಡ್ ಮಾಡಿಬಿಟ್ಟು ಮತ್ತು ಮಿಕ್ಕಿದ ವೀಡಿಯೋನ ಭಾನುವಾರ ಹಾಕ್ತೀನಿ ನೈಟ್ದು. ಆ ಥರ ಈ ಥರ 2 ವೀಡಿಯೋ ಮಾಡಬೇಕು. ಇಲ್ಲಾಂದರೆ ಒಂದಿನ ಸ್ಟಾಪ್ ಮಾಡಿಬಿಡ್ಬೇಕಾಯ್ತದೆ. ನೋಡೋದಾಗ ಈ ಥರ ಎಲ್ಲ ಟೆನ್ಷನು, ಈ ಥರ ಎಲ್ಲ ನಂದು ಪ್ರತಿ ತಲೆಯಲ್ಲಿ ಓಡ್ತಾ ಇರ್ತದೆ. ಏನು ಮಾಡೋದು. ಒಟ್ಟಿನಲ್ಲಿ ನಾನು ಇನ್ನೂ ಏಜ್ ಇರೋದೇ ಕಮ್ಮಿ. ಈಗ ಆಗೋಯ್ತು ನಂದು 24 ನಡೀತೈತೆ. ನನಗೆ ಏಜ್ 24 ನಡೀತೈತೆ ಅಲ್ವಾ. ನಾನೊಂದು 20ನೇ ವಯಸ್ಸಲ್ಲೇ ಅದು ಇದು ಒಂದು ಸ್ವಲ್ಪ ಯೂಟ್ಯೂಬ್ ಬಂದು ಅವಾಗ ಈಗ ಸ್ಟಾರ್ಟ್ ಮಾಡೋದಕ್ಕೆ ನಾನು ಆವಾಗಲೇ ಸ್ಟಾರ್ಟ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ರೀಚ್ ಆಗಿದ್ರೆ ನನಗೆ ಇಷ್ಟು ಇದೇ ಆಯ್ತಿರ್ಲಿಲ್ಲ. ಎಲ್ಲ ಒಂದು ಸ್ವಲ್ಪ ಇದಾದಮೇಲೆ ಏಜ್ ಜಾಸ್ತಿ ಆದಮೇಲೆ 24 ಗಂಟೆ ಆದಮೇಲೆ ಈ ಥರ ನಮ್ಗೆ ಬಂದಿದ್ದು. ಮೊದಲೆಲ್ಲ ಈ ಥರ ಇರನೇ ಇಲ್ಲ ನಮ್ಗೆ. ಇಷ್ಟೊಂದು ಐಡಿಯಾ ಇರನೇ ಇಲ್ಲ. ಬತ್ತ ಐಡಿಯಾಗಳು ಜಾಸ್ತಿ ಆಯ್ತವೆ. ಐಡಿಯಾಗಳು ಜಾಸ್ತಿ ಆದಷ್ಟು ಟೆನ್ಷನ್ ಜಾಸ್ತಿ ಆಯ್ತೈತೆ. ಅಯ್ಯೋ ನೋಡ್ಬೇಕು ಗೈಸ್. ಒಟ್ಟಿನಲ್ಲಿ ಒಂದು ಇಲ್ಲ. ನಾನು ಮಾಡಬೇಕಾಗಿರೋ ಏನೂ ಇಲ್ಲ. ನಾನು ಮಾಡಬೇಕಾಗಿರೋವೇ ಜಾಸ್ತಿ ಅಂತಲೇ ಇರೋದು ನನಗೆ. ಈ ಥರ ಪ್ರಾಬ್ಲಮ್ಮು. ಬನ್ನಿ ಗೈಸ್, ಒಟ್ಟಿನಲ್ಲಿ ಮಾಡ್ತೀನಿ, ಏನಾರು ಮಾಡ್ತೀನಿ, ಬಿಡೋಲ್ಲ ಮಾತ್ರ. ಇದರಲ್ಲಾರು ಇತ್ತಾಗ ಇಲ್ಲ ಯೂಟ್ಯೂಬಲ್ಲಿ ಏನಾರು ಒಂದು ಮಾಡಿ ರೀಚ್ ಆಯ್ತೀನಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಲ್ಲ. ಯೂಟ್ಯೂಬ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಮಾಡೋಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಮಾಡಿದ್ರೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. 2 ಮಾಡ್ತೀನಿ ಅಂದರೆ ತಲೆನೋವಿಗೆ ಸೋತೈತವೇನೋ, ಅಷ್ಟು ಟೆನ್ಷನ್ ಆಯ್ತು ಒಟ್ಟಿನಲ್ಲಿ. ಇಲ್ಲ ಈ ಶೂಟಿಂಗ್ ಹೋಗಿ ಒಟ್ಟಿನಲ್ಲಿ ಯಾವ 3ರಲ್ಲಿ 1 ಮಾಡ್ಬೇಕು ಗೈಸ್. ಇಲ್ಲ ಶೂಟಿಂಗ್ ಮಾಡ್ತೀನಿ, ಇಲ್ಲ ಯೂಟ್ಯೂಬ್ ಮಾಡ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ಮಾಡ್ತೀನಿ. ಮಾತ್ರ ಈ 3ನೂ ಒಟ್ಟೊಟ್ಟಿಗೆ ಮಾಡೋಕ್ಕೆ ಹೋಗಲ್ಲ ನಾನು ಯಾವುದೇ ಕಾರಣಕ್ಕೂ. ಇಲ್ಲ ಮೈಂಡು ಇದಾಗ್ಬಿಡ್ತದೆ. ಅದು ಹುಚ್ಚಾಗ್ಬಿಟ್ಟು ಆಸ್ಪತ್ರೆಗೆ ಸೇರ್ಕೋಬೇಕಾಯ್ತದೆ, ಆಸ್ಪತ್ರೆಗೆ. ಅಷ್ಟು ಟೆನ್ಷನ್. ಈ ಬರೀ ಯೂಟ್ಯೂಬ್ ಮಾಡೋದಕ್ಕೆ ಏನು ಮಾಡಿ ಅಂತ ತಲೆ ನೋವು ಬರ್ತಾನೆ ಇರ್ತದೆ, ಟೆನ್ಷನ್ ಆಯ್ತಾ ಇರ್ತದೆ. ಇನ್ನು 3ನೂ ಮಾಡ್ತೀನಿ ಅಂದರೆ ಅದೇ ಏನೂ ಇಲ್ಲ, ಒಂಥರ ಎಲ್ಲ ಮಿಕ್ಸ್ ಮಾಡ್ದಂಗೆ ಆಗೋಯ್ತದೆ ಆ ಮೆದ್ಲನ್ನ. ಅದಕ್ಕೆ ಯೂಟ್ಯೂಬ್ ಒಂದು ಹೋಗ್ತೀನಿ ಪೂರ್ತಿ. ಇನ್ಸ್ಟಾಗ್ರಾಮ್ಗೂ ಅಂದರೆ ನಾನು ಮೈಂಡಲ್ಲಿ ಇದ್ದಿದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ರೀಚ್ ಆಗವ.
ಇದನ್ನು ಮಾಡೋ ಅದನ್ನು ಮಾಡೋ ಅಂತ ಏನು ಮಾಡೋಕೆ ಹೋದ್ರೆ ತಲೆನೋವು ಗೈಸ್. ಯೂಟ್ಯೂಬ್ಗೆ ಏನು ಮಾಡಿ ಅಂತ ತಲೆ ಕೆಡ್ತಾ ಇರ್ತದೆ. ಇನ್ನು ಇನ್ಸ್ಟಾಗ್ರಾಮ್ಗೆ ಅದಕ್ಕೂ ಏನು ಮಾಡಿ ಇದಕ್ಕೆ ಏನು ಕಂಟೆಂಟ್ ಮಾಡಾಕ್ತೀನಿ, ಅವಾಗ ಇನ್ನೂ ಚಿತ್ರಾನ್ನ ಆಗೋಗ್ತದೆ ಮಿದ್ಲು. ಅದಕ್ಕೆ ಇವಾಗ ಒಟ್ಟಿನಲ್ಲಿ ಇವತ್ತಿಗೆ 2 ವೀಡಿಯೋ ಮಾಡಬೇಕು. 2 ವೀಡಿಯೋ ಮಾಡಾಕ್ತೀನಿ, ಯಾಕಂದರೆ ಜಾಸ್ತಿ ವೀಡಿಯೋ ಮಾಡ್ತೀನಿ. ಅದನ್ನು 2 ಭಾಗ ಮಾಡ್ತೀನಿ. 2 ಭಾಗ ಅಂದರೆ ಇವತ್ತು ಮಾಡಿಬಿಟ್ಟು ಇವತ್ತೊಂದು ಒಂದು ಸ್ವಲ್ಪ ಹಾಕ್ಬಿಟ್ಟು ಇವತ್ತೊಂದೇ ನಾಳೆನೂ ಒಂದು ಸ್ವಲ್ಪ ಹಾಕ್ತೀನಿ. ಈ ಥರ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಹಂಗೆ ವೀಡಿಯೋನ ಮತ್ತು ನನ್ನ ವೀಡಿಯೋ ನೋಡ್ತಿರೋರು ಗೈಸ್, ನಿಮ್ಗೇನಾದ್ರು ನನ್ನ ವೀಡಿಯೋ ಬೇಜಾರಾಯ್ತು, ನಿಮ್ಮ ವೀಡಿಯೋಗಳು ಬೇಜಾರಾಯ್ತೈತೆ, ಏನು ಕಾರಣದಿಂದ ಬೇಜಾರಾಯ್ತೈತೆ ಅದನ್ನ ಸ್ವಲ್ಪ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ನೀವು ಏನು ಕೇಳ್ದೇ ಅಂದರೆ ನೀವು ಕೇಳ್ದೇ ಅಲ್ಲ, ಕೇಳೋದು ಅದು ಯಾರಿಗೂ ಇದಿಲ್ಲ. ನೀವು ಏನು ಹೇಳ್ದೇ ನನ್ನ ವೀಡಿಯೋಗಳು ನೋಡೋದು ಸ್ಟಾಪ್ ಮಾಡಿಬಿಡೋದು. ಬೇಜಾರಾಯ್ತೈತೆ, ಇಂಥ ಕಾರಣದಿಂದ ಬೇಜಾರಾಯ್ತೈತೆ ಇವನು ವೀಡಿಯೋ ಅಂತ ಸ್ಟಾಪ್ ಮಾಡಿಬಿಟ್ರೆ ನನಗೂ ಗೊತ್ತಾಗಲ್ಲ ಇವ್ರು ಏನಕ್ಕೆ ಈ ಥರ ಬತ್ತ ಯೂಸ್ ಡೌನ್ ಆಯ್ತೈತೆ, ಯಾಕೆ ಜನಗಳು ನೋಡ್ತಿಲ್ಲ, ನನ್ನಿಂದ ಏನು ಬೇಜಾರಾಯ್ತೈತೆ ಇವ್ರಿಗೆ ಅನ್ನೋದು ನನಗೆ ಗೊತ್ತಾಗಲ್ಲ. ಅದೇ ಸ್ವಲ್ಪ ನಿಮ್ಗೆ ಬೇಜಾರಾಯ್ತಿರೋ ವಿಷಯನ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನ ಸರಿ ಮಾಡ್ಕೊತೀನಿ. ಮತ್ತು ನಂಗೆ ಮುಂದೆ ವೀಡಿಯೋಗಳು ಮಾಡೋಕ್ಕೆ ನನಗೂ ಒಂದು ಇದಾಯ್ತದೆ, ಯೂಸ್ ಆಯ್ತದೆ. ಈ ಥರ ವೀಡಿಯೋಗಳು ಮಾಡಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈಗ ಯಾರೇ ಸ್ವಲ್ಪ ನಾನು ನಮ್ಮ ಊಟ ಮಾಡುವಾಗ ತಟ್ಟೆಯಲ್ಲಿ ನಮ್ಮ ತಾಯಿ ಕೂದಲು ಬಿದ್ದುಬಿಟ್ಟಿತ್ತು, ಅದನ್ನು ತೋರಿಸ್ದೆ. ಆ ಥರ ಎಲ್ಲ ತೋರಿಸ್ಬಿಡಿ, ನಮಗೆ ನೋಡೋಕ್ಕೆ ಅಸಹ್ಯ ಅನಿಸುತ್ತೆ ಅಂದರು. ಅದಕ್ಕೆ ನಾನು ಇನ್ನು ಅದನ್ನು ತೋರಿಸ್ತಾನೆ ಇಲ್ಲ. ಆ ಥರ ಇದಾದರೆ ಏನು ನಮಗೇನು ಅದು ಯಾವಾಗಲೂ ತಟ್ಟೆಯಲ್ಲಿ ಯಾವಾಗಲೂ ಕೂದಲು ಸಿಗೋಲ್ಲ, ಯಾವಾಗಲೂ ಒಂದು ಸಿಕ್ತು ಅದನ್ನು ತೋರಿಸೇ ಅಸಹ್ಯ ಆಯ್ತದೆ. ಆ ಥರ ಎಲ್ಲ ತೋರಿಸ್ಬಿಡಿ ಅಂದರು. ಸ್ಟಾಪ್ ಮಾಡಿಬಿಟ್ಟೆ ಒಟ್ಟಿನಲ್ಲಿ. ಆ ಥರ ಹೇಳಿದ್ರೆ ನನಗೂ ಇದಾಯ್ತದೆ. ಇಲ್ಲಾಂದರೆ ನೀವು ಏನೇನೇನಕ್ಕೆ ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನೇನೋ ಬೇಜಾರಾಗಿ ಏನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾನೆ, ನೀವು ಹಂಗೆ ಹೊಂಟೋಗ್ಬಿಟ್ರೆ ಯೂಸ್ ಎಲ್ಲ ಡೌನ್ ಆಗೋಗಿ ನಾನು ಆಗ ವೀಡಿಯೋನೇ ಸ್ಟಾಪ್ ಮಾಡಬೇಕು ಅನ್ನೋ ಥರ ಆಗ್ಬಿಡ್ತದೆ. ಅದಕ್ಕೆ ಗೈಸ್ ಈ ಥರ ಕೇಳ್ಕೊತಿರೋದು ಅಷ್ಟೇ. ನಾನು ನಿಮ್ಮನ್ನ ಕೇಳ್ಕೊತಿದ್ದೀನಿ, ಇನ್ನೇನು ಇಲ್ಲ. ನಾನು ನಿಮ್ಗೆ ಹೇಳೋಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಅಂದರೆ ಕೇಳೋಕೆ ಅಧಿಕಾರ ಕೇಳ್ಬೋದು, ಕೇಳೋಕ್ಕೂ ಅಧಿಕಾರ ಇಲ್ಲ. ಆದರೆ ಬಟ್ ಏನೋ ಒಂದು ಇದಾಗಿ ಕೇಳ್ತೀನಿ ಅಷ್ಟೇ, ತಿಳಿಸ್ಕೊಡಿ ಅಂತ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಇವತ್ತಿನ ವೀಡಿಯೋನೇ ನಾಳೆನೂ ಅಪ್ಲೋಡ್ ಮಾಡ್ತೀನಿ. ಇವತ್ತೇನು ಮಾಡ್ತೀನಿ ಅನ್ನೋದು ನಾಳೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮರಿಬೇಡಿ. ಯಾರೂ ಸಬ್ಸ್ಕ್ರೈಬರ್ ಮಾಡ್ಕೊತಿಲ್ಲ ಕರೆಕ್ಟಾಗಿ. ಯೂಸಾಗಿ ಹೋಗ್ದವ್ರೆ ಇದೊಂದು ಪ್ರಾಬ್ಲಮ್ಮು, ಸಬ್ಸ್ಕ್ರೈಬರ್ ಬರೋಲ್ಲ. ಯಾರೋ ನನಗೆ ಬೇರೆ 15ಕ್ಕೆ ಬೇಗ 50ಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತಾರೆ. ನನಗೆ ಸಬ್ಸ್ಕ್ರೈಬರ್ ಬೇರೆ ಆಯ್ತಿಲ್ಲ, ಅದೊಂದು ಇದು. ಮತ್ತು ಗೈಸ್ ಇವತ್ತಿನ ವಿಡಿಯೋನ ನಾಳೆನೂ ಸ್ವಲ್ಪ ಕಂಟಿನ್ಯೂ ಆಯ್ತದೆ. ಮತ್ತು ಬಾಯ್ ಗೈಸ್, ಟಾಟಾ. ಇವತ್ತಿಗೆ ವಿಡಿಯೋ ಇಷ್ಟೇ.